ಹೇಳಿ ಗೈಸ್, ಕಮೆಂಟ್ ಮಾಡಿ ಗೈಸ್. ಸೊ ನಂಗಂತೂ ನೆನ್ನೆ ಫುಲ್ ಹುಷಾರಿರ್ಲಿಲ್ಲ ಗೈಸ್, ಹಂಗಾಗಿ ಮಲ್ಕೊಂಡ್ಬಿಟ್ಟಿದೆ. ಏನೋ ವರುಣ್ ಏನ್ ನೋಡ್ತಾನೆ ನಿನ್ನೆ ನಂಗೆ ಗೊತ್ತಿಲ್ಲ, ನಂತರ ನಗ್ತಾಳೆ. ನನ್ ಪಾಪು ಇರಿ ಮೊಮ್ಮಗನೋ ಮೊಮ್ಮಗಳು ಆಗುತ್ತೆ. ಅಲ್ಲ, ವರುಣ್ಗೆ ಹೇಳ್ಕೊಡ್ತಾಳೆ ನನ್ ಬ್ಲಾಗ್ ಅಲ್ಲಿ ನನ್ನನ್ನೇ ಅಜೀಬ್ ಮಾಡು ಅಂತ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗಾಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ಡಾಕ್ಟರ್ ವಿಸಿಟ್ ಇದೆ. 8th ಮಂತಲ್ಲಿ 2 ಸಲ ಬರಬೇಕಾಗತ್ತೆ ಅಂತ ಹೇಳಿದರು. ಅಂದರೆ ಇಷ್ಟು ದಿನ 7 ಮಂತ್ಸ್ವರೆಗೂ ಮಂತ್ಲಿ ಒನ್ಸ್ ಹೋಗ್ತಾ ಇದ್ದೆ. ಸೊ ಇವಾಗ 15 ದಿನಕ್ಕೆ ಒಂದ್ಸಲ ಬರಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಡಾಕ್ಟರ್ ವಿಸಿಟ್ ಇದೆ. ಅಟ್ ದ ಸೇಮ್ ಟೈಮ್ ಹುಷಾರಿಲ್ಲ ನನಗೆ, ಹಾಗಾಗಿ ಸ್ವಲ್ಪ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಲೈಟಾಗಿ ಫೀವರ್ ಇದೆ, ಸ್ವಲ್ಪ ಕೋಲ್ಡ್ ಇದೆ ಅಷ್ಟೇ. ಸೊ ಅದನ್ನು ತೋರಿಸ್ಕೊಂಡು ಹಾಗೆ ಡಾಕ್ಟರ್ ಏನು ಹೇಳ್ತಾರೆ ಕೇಳಿಕೊಂಡು ಬರೋಣ. ಆ್ಯಂಡ್ 9th ಮಂತಿಗೆ ಬಿದ್ಮೇಲಂತೂ ವೀಕ್ಲಿ ಚೆಕಪ್ ಇರುತ್ತೆ, ವೀಕ್ಲಿ ಮಾನಿಟರ್ ಮಾಡ್ತಾ ಇರ್ತೀವಿ, ಬೇಬಿನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಅಂತ ಹೇಳಿದ್ದಾರೆ. ಸೊ ಇವತ್ತು ಹೋಗಿ ಡಾಕ್ಟರ್ ವಿಸಿಟ್ ಮಾಡಿಕೊಂಡು ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಅಷ್ಟೇ ಇರುತ್ತೆ. ಹಾಯ್, ಚೆನ್ನಾಗಿತ್ತಾ? ಗೈಸ್, ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಅದೇ ಸ್ವಲ್ಪ ಫೀವರ್ ಇದೆ ಮತ್ತು ಕೋಲ್ಡ್, ಮೈಕೈ ನೋವಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡಾಕ್ಟರು. ಮತ್ತು ನೈಟು ನನಗೆ ನಿದ್ದೆನೇ ಬರ್ತಾಯಿಲ್ಲ. ಸೊ ದಟ್ ಈಸ್ ಕಾಮನ್ ಅಂತ ಹೇಳಿದ್ರು. ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಡ್ಲಿ 3 to 4 hours ನೀವು ನಿದ್ದೆ ಮಾಡೋದೇ ಹೆಚ್ಚು. ಸೊ ಹಂಗಾಗಿ ಸ್ವಲ್ಪ ಏನೇನೋ ಹೇಳ್ಕೊಟ್ಟಿದ್ದಾರೆ ಟ್ರಿಕ್ಕು ನಿದ್ದೆ ಮಾಡೋಕ್ಕೆ. ನನಗೆ ಫುಲ್ಲು ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ, ನಿದ್ದೆನೇ ಇಲ್ಲ 3-4 ದಿವಸದಿಂದ. ಸುಮ್ಮನೆ ಇವತ್ತು ರ್ಯಾಂಡಮ್ ಚೆಕಪ್ ಇತ್ತು ಆ್ಯಕ್ಚುಲಿ. ಅಂದರೆ 15 days ಒನ್ಸ್ ಬರೋಕ್ಕೆ ಹೇಳ್ತಾರೆ ಆಫ್ಟರ್ 7 months ಆದಮೇಲೆ. ಇವಾಗ ನನಗೆ 8 ರನ್ನಿಂಗು. ಸೊ ಇವತ್ತು ಕ್ಯಾಶುವಲ್ ಚೆಕಪ್ ಇತ್ತು. ಸೇಮ್ ಟೈಮ್ಗೆ ನನಗೆ ಜ್ವರ ಬಂದುಬಿಟ್ಟಿದೆ. ನೆನ್ನೇನಿರಲಿಲ್ಲ, ಇವತ್ತಿಂದ ಸ್ವಲ್ಪ ಬೆಳಗ್ಗೆಯಿಂದ. ಅದಕ್ಕೆ ಅಂತ 3 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ ನುಂಗಬೇಕು ಫಾರ್ 3 days. ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಎಸ್, ನೆಕ್ಸ್ಟು ನಂದು ಸ್ಕ್ಯಾನಿಂಗು ಈ ಮಂತ್ 29th ಸೊ ಅವಾಗ ಹೋಗಬೇಕು. ಇವಾಗ ಈ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹುಷಾರಾಗಬೇಕು. ಮಲ್ಗಿರೋದಿಲ್ಲಿ ಕೂತಿರೋದ ಮಲ್ಗಿರೋದು ತೋರಿಸ್ಬೋದಾ ಸ್ವಲ್ಪ ನಿಮ್ಮ ಮುಖನ? ಹುಷಾರಿಲ್ಲ ಗೈಸ್, ಮಧು ಅಕ್ಕ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಿದ್ದು ಬಂದರು. ಇವಾಗ ಸ್ಟೀಮ್ ತಗೋತಿದ್ದಾರೆ. ಏನು ಸ್ವಾತಿ ಬ್ಲಾಗ್ ಮಾಡ್ತಾವಳೆ? ಅವಳು ಮಾಡಲಿಲ್ಲ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸ್ವಾತಿ, ನಾನು ಬ್ಲಾಗ್ ಮಾಡ್ಕೊಡ್ತಾ ಇರೋದಕ್ಕೆ. ಗೈಸ್, ಇವಾಗ ನನ್ನ ಸೀಮಂತ ದಿನ ನನ್ನ ಚಾನಲ್ನ ಸ್ವಾತಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಏನಂತೀರ ಕಮೆಂಟ್ ಮಾಡಿ. ಸ್ವಾತಿಯವರು ಅವತ್ತಿನ ದಿನ ನನ್ನ ಬದಲಾಗಿ ನನ್ನ ಚಾನಲಲ್ಲಿ ವ್ಲಾಗ್ ಮಾಡ್ತಾರೆ. ನಿಶಾ ಅವರು ಅವ್ರ ಚಾನಲ್ ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಮದನ್ ಅವರು ಅವ್ರ ಚಾನಲ್ ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ನಂದು ಏನು ಸೀಮಂತ ಸೀರೀಸ್ದು ವ್ಲಾಗ್ನ ಸ್ವಾತಿಯವ್ರು ಮಾಡ್ತಾರಂತೆ. ಏನು ಸ್ವಾತಿ? ಮಾಡ್ತೀನಿ, ಎಲ್ಲರೂ ಓಕೆ ಅಂದರೆ. ಸರಿ ಆಯಿತು, ಜನ ಏನು ಹೇಳ್ತಾರೆ ನೋಡೋಣ. ಸ್ವಾತಿ ವ್ಲಾಗ್ ಮಾಡಲಾ ಬೇಡವಾ ಹೇಳಿ ಗೈಸ್, ಕಮೆಂಟ್ ಮಾಡಿ ಗೈಸ್. ನಾನು ಆ ಟೈಮಲ್ಲಿ ಕೂತ್ಬಿಟ್ಟಿರ್ತೀನಲ್ಲ, ಓಡಾಡ್ಕೊಂಡು ಮಾಡೋಕ್ಕಾಗಲ್ಲ. ಸ್ಪಂದನ ಅಂತೂ ಬರೋದೇ ಇಲ್ಲ ಕ್ಯಾಮ್ರಾಗೆ. ಹಂಗಾಗಿ ಇವಾಗ ಸ್ವಾತಿಯವರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನೋಡೋಣ ಏನು ಹೇಳ್ತೀರಾ. ನೀವೆಲ್ಲ ಮಾಡಿಸಿ ಅಂದರೆ ಮಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಇಲ್ಲ ಅಂದರೆ ಇಲ್ವಾ? ಇಲ್ಲ, ಮಾಡ್ಕೊಡ್ತೀನಿ ಅಕ್ಕ. ಇಲ್ಲ ಅಂದರೂ ಮಾಡಿಸ್ತೀನಿ ಗೈಸ್. ಇದ್ರೂ ಮಾಡಿಸ್ತೀನಿ, ಇಲ್ಲ ಅಂದರೂ ಮಾಡಿಸ್ತೀನಿ ಅಷ್ಟೇ. ನೀಟಾಗಿ ಮಾತಾಡಿದ್ರೆ ಪಟ್ಪಟ ಅಂತ ಮಾತಾಡೋಕೆ ಬರಲ್ಲ ಮಧು ಹಾಕೊಂತಾರ. ಆದರೆ ಮ್ಯಾನೇಜ್ ಮಾಡೋಷ್ಟು ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಬೇಕು, ನೀವೇ ನೋಡೋರು. ಸರಿ ಆಯಿತು, ಓಕೆ. ಏನು ಹೇಳ್ತಾ ನೋಡೋಣ ಈಗ ಜನ. ಕಮೆಂಟ್ ಮಾಡಿ ಗೈಸ್, ಬೇಗ ಬೇಗ. ಬೆಳಗ್ಗೆ ಮತ್ತು ಸಂಜೆ ಸ್ಟೀಮ್ ತೊಗೊಳಕ್ಕೆ ಹೇಳಿದ್ದಾರೆ. ಸೊ ಸ್ಟೀಮ್ ತೊಗೋತಾ ಇದ್ದೀನಿ. ಬಾಯ್. ಗುಡ್ ಮಾರ್ನಿಂಗ್. Good morning. How are you? ಮಾರ್ನಿಂಗ್ ಗೈಸ್. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತಿಂದಲ್ಲೇ ಬಿಟ್ಬಿಟ್ಟಿದ್ದೆ ಗೈಸ್, ಹುಷಾರಿರಲಿಲ್ಲ, ಹಂಗಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ? ಇವಾಗ ಅರ್ಜೆಂಟ್ ನನ್ನೊಂದು ಬ್ಲೌಸ್ ಸ್ಟಿಚ್ ಕೊಡಬೇಕಿತ್ತು. ಇಲ್ಲಿ ಬೇರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಶಾಪು. ನಿಶಾ ಅವ್ರ ಕೈಲಿ ಕಾಲ್ ಮಾಡಿಸ್ತಾ ಇದ್ದೀನಿ. ಏನಂತ ಸೇವ್ ಮಾಡಿ? ಅಲ್ಲೇ ಐತಲ್ಲ, ಎತ್ಕೊಂಡು ಮಾಡು. 9 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150
ನಂದಿನಿ ಅಂತ ಏನೋ ನೋಡೋಣ ಏನಾಗುತ್ತೆ ಅಂತ ದಿನಕ್ಕೆ ಇಲ್ಲ. ಎಸ್, ನಾನೊಂದು ಶೂಟ್ ಪ್ಲಾನ್ ಮಾಡಿದ್ದೆ ಆಯ್ತಾ. ಇನ್ನೊಂದು 3 days ಇದೆ, ನಾನು ಡೇಟೇ ನೋಡ್ಕೊಂಡಿಲ್ಲ. ಸೊ ಹಂಗಾಗಿ ಎಮರ್ಜೆನ್ಸಿಗೆ ಒಬ್ರು ಆಂಟಿ ಇದ್ದಾರೆ ಇಲ್ಲಿ, ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಇವತ್ತು ಕೊಟ್ಟರೆ ನಾಳೆ ಹೊಲ್ಕೊಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ನಾನು ಹಿಂದೆ ನೋಡ್ತಾ ಇದ್ದೀರಾ ಪೋಲಾರ್ ಬೇರ್ ಓಪನ್ ಆಗಿದೆ. ಅಯ್ಯಯ್ಯೋ ಪೋಲಾರ್ ಬೇರ್ ಓಪನ್ ಆಗಿದೆ. ನಮ್ಮ ನಿಶುಂಗ್ ಇನ್ನೊಂದು ಸ್ವಲ್ಪ ದಿನದ ಮುಂಚೆ ಆಗಿದ್ದಿದ್ರೆ ಚೆನ್ನಾಗಿ ತಿಂದಿರೋಳು. ಇವಾಗ ಅಷ್ಟೊತ್ತು ನಿಂತಾ ಇಲ್ಲ, ಅವಳು ಬಿಟ್ಬಿಡಿದಾಳು, ಪೋಲಾರ್ ಬೇರ್ನೇ ತಿಂತಾ ಇಲ್ಲ. ಸೊ ನಂಗಂತೂ ನೆನ್ನೆ ಫುಲ್ ಹುಷಾರಿರಲಿಲ್ಲ ಗೈಸ್, ಹಂಗಾಗಿ ಮಲ್ಕೊಂಬಿಟ್ಟಿದೆ. ಇವಾಗಲೂ ಇಲ್ಲ. ಸೊ ಯಾ, ಬಟ್ ಫೀಲಿಂಗ್ ಬೆಟರ್, ಓಕೆ, ಏನಿಲ್ಲ. ಒಂಚೂರು ಮೂಗು ಕಟ್ಟಿದೆ ಅಷ್ಟೇ. ಬರ್ತಾವಳವಳು. ನನಗೆ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಎಲ್ಲ ಕುಡಿದ್ರೆ ಪಾಪುಗೆ ಜಾಂಡೀಸ್ ಆಗಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಳು, ಅವಳಿಗೆ ಈಗ ಪಾಪು ಆಯಿತು, ಅವಳು ಹೇಳ್ತಾ ಇದ್ಲು ಎದ್ರುಕೊಬೇಡ ಕಣೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಟಿಪ್ಸ್ ಕೊಡ್ತಾ ಇದ್ಲು. ಸೊ ಏನೇ ಅದಕ್ಕೆ ಇವಾಗ ನಾನು ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು. ಹೆಂಗ್ ಬಂದಿದೀವಿ, ಹೆಂಗ್ ನನ್ ನೋಡಿಲ್ಲಿ ಕತ್ತು, ನನ್ ಮಕ್ಕದ ಕಲರ್ಗೂ ಕತ್ ಕಲರ್ ಏನಿಲ್ಲ, ಎಲ್ಲಾ ಗಂಡ್ಮಕ್ಳು ಅಂತಿದೀನಿ, ಗಂಡ್ಮಗು ಅಂತ ಫುಲ್ ಪ್ರಿಡಿಕ್ಟ್ ಮಾಡ್ತಾ ಇದಾರೆ. ಹೌದಾ? ಕಾದು ನೋಡುವ ನಿಮ್ಮದು ರೈಟರ್ ರಾಂಗ್ ಅಂತ. ನಿಶೋರ್ ಓಟ್ ಯಾರಿಗೆ? ಈಗ್ಲೇ ಹೇಳಲ್ಲ, ಅವ್ರ ಚಾನಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾರಂತೆ ಗೈಸ್. ಈಗ್ಲೇ ಹೇಳಲ್ಲ, ಆದ್ಮೇಲೆ ಹೇಳ್ತಾಳೆ. ಕಡ್ಲೆಕಾಯಿ ತಗೋತಾ ಇದೀವಿ, ಕಡ್ಲೆಕಾಯಿ ತಗೋತಾ ಇದೀವಿ. ಮೈಕ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ, ತಗೊಂಡ್ಬಂದೆ ಮೇಲಿಂದ ಕೆಳಗೆ, ಅಲ್ಲಿ ಚಪ್ಪಲಿ ಹಾಕೋವಾಗ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಶುಗರ್ ಕೇನ್ ಜ್ಯೂಸು ಹಾಗೆ ಕಡ್ಲೆಕಾಯಿ ನಮ್ಮನೇಲಿ ಎಲ್ರಿಗೂ ಇಷ್ಟ. ಎಲ್ರಿಗೂ ಅಲ್ಲ, ಬೂಸಿಗೆ ಇಷ್ಟ. ಸಾಕು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಏನ್ ನಿನ್ನ ಹೆಸರು? ನೀನು ವ್ಲಾಗಲ್ಲಿ ಬರ್ತೀಯ ಇವಾಗ? ವಾಟ್ ಈಸ್ ಸಡನ್ ಸರ್ಪ್ರೈಸ್? ತೆಗಿ ಹೆಲ್ಮೆಟ್. ಹಾಯ್, ಏನ್ ಸಮಾಚಾರ? ಏನ್ ಸಮಾಚಾರ? ನಂತರ ನಗ್ತಾಳೆ. ಏನ್ ಓದ್ತಾ ಇರೋದು? ಏನ್ ನಿಮ್ಮ ಹೆಸರು? ನನ್ನ ವ್ಲಾಗ್ ಮಾತ್ರ ನೋಡಬಾರ್ದು, ಓದ್ಕೋಬೇಕು. ABCD ಎಲ್ಲ ಬರುತ್ತಾ? 1 2 3 ಎಲ್ಲ ಬರುತ್ತಾ? ನಾನು ಯಾಕೆ ಇಷ್ಟ? ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಯಾವ ಸ್ಕೂಲು? ಚೆನ್ನಾಗಿ ಓದ್ಕೊಳ್ಳಿ ಆಯ್ತಾ? ಭೂಸಮ್ಮ ಅವರು ಏನೋ ಮಾಡ್ತಾ ಇದಾರೆ. ಏನ್ ಮಾಡ್ತಿದ್ಯಾ ಅಜ್ಜಿ? ಉಪ್ಸಾರು ಪಲ್ಯ, ಉಪ್ಸಾರು, ಹಾ. ಅನ್ನ. ಅಜ್ಜಿ ಮಾಡಿಕೊಟ್ಟಿರುವ ಬೆಳಗ್ಗೆ ಚಿತ್ರಾನ್ನ, ಈಗ ಮಧ್ಯಾಹ್ನಕ್ಕೆ ಉಪ್ಸಾರು, ಮುದ್ದೆ ಎಲ್ಲ ಮಾಡ್ತಾ ಇದಾರೆ. ಮುದ್ದೆ ಮಾಡ್ತಿದ್ಯಾ? ಮಾಡ್ತಿದ್ಯಾ? ಇಲ್ಲ, ಯಾಕೆ ಸಂಕ್ವ ನನ್ಗೆ ಅಡ್ಗೆ ಮಾಡಿಕೆ. ಇದು ಹೂನ ಗಟ್ಟಿಯಾಗಿದ್ರೆ ಹಾ 50 ಜನಕ್ಕೆ ಮಾಡಿಕ್ತೀನಿ. ಈಗ ಮಾಡ್ತಿದ್ಯಾ ಮಾಡ್ತಿಲ್ವಾ? ಮಾಡ್ತೀನಿ. ನಮ್ಮ ಅಜ್ಜಿ 50 ಜನಕ್ಕೆ ಅಡ್ಗೆ ಮಾಡ್ತಾರಂತೆ ಗೈಸ್. ನಮ್ಮ ಮನೆಗೆ ಯಾರಾದ್ರು ನಮ್ಮ ಅಜ್ಜಿನ ಇರಿ ಸೊಸೆ, ನಮ್ಮ ಫ್ಯಾಮಿಲಿ 5 ಮನೆಗೆ ನಮ್ಮ ಅಜ್ಜಿ ಇರಿ ಸೊಸೆ, ನಮ್ಮ ಮಾವ ಇರಿ ಮಗ, ನಿಖಿಲ್ ಇರಿ ಏನು ಮಗ, ನನ್ನ ಪಾಪು ಇರಿ ಮೊಮ್ಮಗನೋ ಮೊಮ್ಮಗಳು ಆಗುತ್ತೆ. ಅಜ್ಜಿ ಅವಾಗೆಲ್ಲ 5 ಮನೆ ಏನು ಎಷ್ಟು ಜನಕ್ಕೆ ಏನಕ್ಕೋ ಮಾಡ್ತೀನಿ ಅಂತ ಹೇಳ್ತಿತ್ತು, ಮರ್ತೈತೆ ನಂಗೆ. ಏನು ಯಾಕಜ್ಜಿ ಮಾಡ್ತಿದ್ಯಾ? ಸುಮ್ನೆ ನಮ್ಗೆ ಕೊಟ್ಟಿದ್ದ. ಈಗ ಎಲ್ಲ ಬ್ಲಾಗ್ ನೋಡ್ತಾ ಇರ್ತಾರೆ, ಕರೆಕ್ಟ್ ಆಗಿ ಹೇಳ್ಬೇಕು ನೀನು. ನಾನು ಮದ್ವೆ ಆಗ್ ಬಂದಾಗ ಆಲೆ ಮನ್ಗೆಲ್ಲ ಅಡ್ಗೆ ಮಾಡ್ಕೊಂಡು 50 ಜನಕ್ಕೆ ಬೆಲ್ಲ ಕಬ್ಬಾಡಿಸ್ತಿದ್ರು. ಅವ್ರಿಗೆಲ್ಲ ಇಟ್ಟೊತ್ಕೊಂಡ್ ಹೋಗಿ ಇಕ್ಬಿಟ್ಕೊಂಡು ಉಳ್ಳಿ ಮಾಡಿ ದನಗಳಿಗೆ ನುಚ್ಚುದ್ಸಿ ತಿರ್ಗಾ ಸಾಯಂಕಾಲಕ್ಕೆ ಅಡ್ಗೆ ಮಾಡಿ ಆಲೆ ಮನಕ್ ಕೊಟ್ಟು ಕಳ್ಸಿ, ಬೆಳಿಕಂತ ತೊಳ್ಕೊಂಡ್ ಬಾವಿ ನೀರ್ ಸೇತ್ಕೊಂಡು ಬಾಳಾಟ ಮಾಡೀನಿ ನಾನು. 1 ವಾರಕ್ಕೊಂದ್ಸತಿ ಸ್ನಾನ ಮಾಡ್ಕೊಂಡು. ಇದೇ ಆಗ್ಬೇಕಿತ್ತು ಲಾಸ್ಟ್ನೇದು ಹೇಳ್ಬೇಕು. ಅಷ್ಟು ಫ್ರೀ ಇರ್ತಿರ್ಲಿಲ್ಲ ಅಜ್ಜಿಗೆ ಸ್ನಾನ ಮಾಡಕ್ಕೆ ಅಂತ. ಈಗ
ಈಗ ವಾರಕ್ಕೆ 2 ಸಲಕ್ ಬಂದೈತೆ. ನಿನ್ ಗಂಡ ಇಷ್ಟೆಲ್ಲ ಕೆಲಸ ಮಾಡಿಸ್ತಿದ್ರ? ನನ್ ಗಂಡ ಮಾಡಿಸ್ತಿದ್ದ, ನಿಂತಿದ್ದ ಪುರದಲ್ಲಿ ಸರಪ್ ನಂಡಿ ಮಡಿಕೊಂಡು. ಆಯ್ತಾ, ನಾನು ಏನ್ ಗೆದ್ರು ಕೇಳ್ತಿರ್ಲಿಲ್ಲ, ತ್ಯಾಗ ಮಾಡಿವ್ನಿ. ನಾನ್ ಪಾಲಾಗಿ ಬಂದ ಮೇಲೆ ನನ್ನ ಸುಖಂಗ್ ಮಡಿಕಂದ ನನ್ ಗಂಡ, ನನ್ ಮಗ, ನನ್ ಗಂಡ. ಈಗ ನನ್ನ ಅಜೀಬ್ ಮಾಡಕ್ ಬಂದವಳೆ. ಅಲ್ಲ, ವರುಣ್ಗೆ ಹೇಳ್ಕೊಡ್ತಾಳೆ ನನ್ ಬ್ಲಾಗ್ ಅಲ್ಲಿ ನನ್ನನ್ನೇ ಅಜೀಬ್ ಮಾಡು ಅಂತ. ನನ್ ಬ್ಲಾಗ್ ಅಲ್ಲೂ ನನ್ನೇ ಅಜೀಬ್ ಮಾಡ್ತಾನೆ, ಅವಳ ಬ್ಲಾಗ್ ಅಲ್ಲೂ ನನ್ನೇ ಅಜೀಬ್ ಮಾಡ್ತಾನೆ. ಅದಕ್ಕೆ ಪ್ರೆಗ್ನೆಂಟ್ ಅಂತ ಅವಳೇನ್ ಬೇಜಾರ್ ಮಾಡ್ಕೊಳಲ್ಲ, ಮಾಡಿರ್ಲಿ. ವರುಣ್, ಇವಾಗ ನಿನಗೆ ನಿಶುನ್ನ ಎಡ್ ಮಾಡೋದ್ರಲ್ಲಿ ಮಜಾ ಸಿಗುತ್ತಾ? ನನ್ನ ಟ್ರಾಲ್ ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? ನೋಡ್ದಾ? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನೀವು ಬಾರೆ. ಏನೋ ವರುಣ್ ಏನ್ ನೋಡ್ತಾನೆ ನಂಗೆ ಗೊತ್ತಿಲ್ಲ ನಂಗೆ. ಸ್ವಾತಿಗೆ ಏನೋ ಹೇಳ್ತಿದ್ರಂತೆ. ಹೌದಾ? ಏನ್ ನೋಡ್ದೆ ರಾತ್ರಿ? ಅದಕ್ಕೆ ನಿಂಗೆ ಭಯ ಆಯ್ತು. ನೋಡಿದ್ರೆ ನೀನ್ ಯಾಕೆ ಭಯ ಪಟ್ಕೊಂಡೆ? ನೀನ್ 2 ಗಂಟೆ ಆದ್ರೂ ಎದ್ದಿದ್ದಾ? ಏನ್ ಮಾಡ್ತಾ ಇದ್ದೆ? ಏನು ಇರ್ಲಿಲ್ಲ ಎಡಿಟ್. ಕೆಲ್ಸ ಏನ್ ಮಾಡ್ತಾ ಇದ್ದೆ? ಮೊನ್ನೆನಾ? ಮೊನ್ನೆ ನೋಡಿ ಎದುರಿಸಿದ್ರಾ? ನಾನ್ ಎದ್ರಕೊಂಡೆ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ ಕತೆ? ಓಕೆ, ಏನಯ್ಯ? ಯಾಕವ ಎದುರಿಸಿದಂತೆಲ್ಲ ವರುಣ್ಗೆ? ಇದು ನನ್ನೂರು, ನನ್ನ ಏರಿಯಾ, ಇದು ಆರುಮುಖ ಕೊಟ್ಟೆ ಕಣೋ. ಎದುರಿಸ್ಬಿಟ್ಟಲ್ಲ ವರುಣ್ಗೆ. ಇವನು ಹಂಗೆ ಆಡೋದು. ನಾನು ಕ್ಯಾಮ್ರಾನಲ್ಲಿ ಚೆಕ್ ಮಾಡ್ತಾ ಇರ್ತೀನಿ, ಹಿಂಗೆಲ್ಲ ನೋಡ್ಕೊತಿರ್ತಾನೆ. ಎಲ್ಲೆಲ್ಲ ನೋಡ್ಕೊಂಡು ಏನೇನೋ ಮಾಡ್ಕೊಂಡು ನಿಂತಿರ್ತಿದ್ದು. ಆಯ್ತು, ದಿವ್ವ ನೋಡ್ತಾ ಇರ್ತಾನೆ. ಎಷ್ಟೋ ಜನ ಹೇಳ್ತಿದ್ರಿ, ಚೊಂಪುನ ಯಾಕೆ ಕೆಳಗ್ ಬಿಟ್ಟಿದ್ದೀರಾ, ಗುಂಡನ್ ಮಾತ್ರ ಮೇಲ್ ಕರ್ಕೊಂಡಿದ್ದೀರಾ, ಅವ್ರಿಬ್ರು ಒಟ್ಟಿಗೆ ಇರ್ಬೇಕಲ್ವಾ, ಮತ್ತೆ ಅವನ ಜೊತೆ ಯಾಕೆ ಫೋಟೋ ತೆಗ್ಸಿಲ್ಲ ನೀವು ಅಂತ ಎಲ್ಲ. ಇಲ್ಲೇ ಇರ್ತೀವಿ ನಾವು ಯೂಶಲಿ. ನಾವು ಜಾಸ್ತಿ ಕೆಳಗೆನೆ. ಇನ್ನು ವಿನೋದ್, ವರುಣ್, ನಿಶಾ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಕೆಳಗೆ ಇರ್ತಾರೆ. ನಿಮ್ಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಓಡಾಡಿಕೊಂಡಿರ್ಲಿ ಹಿಂಗೆ ಅಂತ ಇಲ್ಲಿ ಬಿಟ್ಟಿ ನೋಡಿ. ಕಾರ್ನು ನಾವು ನಿಲ್ಸಿಲ್ಲ, ಇಲ್ಲಿ ನಿಲ್ಸಿದೀವಿ 2 ಕಾರ್ನುವೆ. ಯಾಕಂದ್ರೆ ಅವ್ನಿಗೆ ಕಾಲು ಪ್ರಾಬ್ಲಮ್ ಇದೆ ಗೈಸ್. ಮೇಲ್ಗಡೆ ಎಲ್ಲ ಗ್ರಾನೈಟ್ ಇರೋದ್ರಿಂದ ಹತ್ತಿದ್ರೆ ಅವ್ನಿಗೆ ಮತ್ತೆ ಕಾಲು ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಆಮೇಲೆ ನಮ್ಮ ಕಣ್ಣಾರ ನೋಡೋಕ್ಕಾಗಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಓಡ್ನ ಇಂಜೆಕ್ಷನ್ ಹಾಕ್ಸೋದು ಅವೆಲ್ಲ. ಹಂಗಾಗಿ ಅವ್ನು ಸ್ವಲ್ಪ ಕೆಳಗೆ ಇರ್ಲಿ ಅಂತ ಬಿಟ್ಟಿರೋದಷ್ಟೇ. ಈ ಕುದುರೆ ಇದು ಕುದುರೆಗೆ ಏನು ಆಗಲ್ಲ. ಈ ಕುದುರೆ ಬಾ ಕುದುರೆ ಈಚೆ ಕರ್ಕೊ ಹೋಗು. ಕುದುರೆ ನಾನು ನಾಯಿ ಗುಡು ಅಂತ ಓಡ್ತಾನೆ ಬರ್ತಾನೆ, ಏನು ಆಗಲ್ಲ. ಲೈಟ್ ವೈಟ್ ಇದೆ ಮನೆ ಇವನು, ಹಂಗಾಗಿ. ನಂತರ ಆಮೇಲೆ ಮೇನ್ ಚಂಪು ನಿಂತರ ಮೇನ್ ಏನಂದ್ರೆ ದುಡ್ಡನ್ನ ಇವ್ರು ಅವಾಗಿಂದನೂ ಅಭ್ಯಾಸ ಮಾಡ್ಸವ್ರೆ. ಅವ್ರ ಜೊತೆನೆ ಇರ್ಸ್ಕೊಂಡು ಹಂಗಾಗಿ ಅವ್ನು ಒಬ್ನೇ ಇರೋದಿಲ್ಲ ಕೆಳಗಡೆ ಎಲ್ಲ. ಹಂಗಾಗಿ ಬಿಡಲ್ಲ ಅಷ್ಟೇ. ಬರದಾ? ಬಾಯ್ ಬಾಯ್ ಗೈಸ್, ಬಾಯ್. ವಾಕು ಗುಡ್ಡ ವಾಕು ಗಣ. ಬಾಯ್ ಕಡೆ. ನಾನು ಯಾಕೆ ಬರ್ಬೇಕು? ನಾನು ಸೀತಾ. ನಾನು ನೆಗಡಿ. ಬಾರೆ ಕಡೆ. ಬಾ. ಇಲ್ಲಿ 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 ಸೂರ ಆಚೆ ನಾಯಿ ಕೇಳಕ್ಕೆ ಏನ್ ಮಾಡ್ತೀಯ ಈಗ? ಕಚ್ಚಾಕ್ತೀನಿ ಅಕ್ಕ. ಕಚ್ತೀಯ ನೀನು? ಇವನೊಂದ್ ಪಕ್ಷ ಎದ್ರುಕೊಳಲ್ಲ. ಗುಂಡುಗೆ ಮುಂದೆ ಅಟ್ಯಾಕ್ ಮಾಡಿದಾವೆ ನಾಯಿಗಳು. ಕಚ್ತಾ ಗುಂಡ? ಕಚ್ಚಾಯ್ತೆ, ಸರಿಯಾಗಿ ಕಚ್ಚಿದೆ. ಸೊ ಇವಾಗ ಇದು ಏನೋ ಸ್ವಲ್ಪ ಕ್ಯಾಟ್ರಿಂಗ್ ಅವ್ರಿಗೆ ಒಪ್ಪಿಸ್ಬೇಕಿತ್ತು, ಹಂಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ನಾನು ನಿಶಾ ಮತ್ತೆ ನಿಖಿಲ್ 3 ಜನನು. ಕಮ್ ಲೆಟ್ಸ್ ಗೋ. ಸೊ ಅಷ್ಟೇ ಗೈಸ್, ಯಾಕೋ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು, ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್.